ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾ ಹೆಗ್ಡೆ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೊಸದಾಗಿ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಏನಪ್ಪಾ ಅಂದ್ರೆ ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಮೀಟ್ ಇರುವ ಕಾರಣ ಕಾಲೇಜಿಗೆ ಬೇಗನೆ ಹೊರಬೇಕಾಗಿತ್ತು. ಇವತ್ತು ಸಂಡೇ ಇದ್ದ ಕಾರಣ ಕಾಲೇಜಿಗೆ ಹೋಗ್ಲಿಕ್ಕೆ ಸ್ವಲ್ಪ ಬೇಜಾರಾಯ್ತು. ಆದ್ರೂ ಪರವಾಗಿಲ್ಲ, ಫ್ರೆಂಡ್ಸ್ ಜೊತೆ ಒಂದಿಷ್ಟು ಎಂಜಾಯ್ಮೆಂಟ್ ಮಾಡ್ಬೋದಲ್ವಾ ಅಂತ ಅಂದ್ಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಕಾಲೇಜ್ ಕಡೆಗೆ ಹೊರಟೆ. ನಾನಿವಾಗ ಕಾಲೇಜ್ ಹೋಗ್ತಿದ್ದೇನೆ. ಬರುವ ರೋಡ್ ಅಲ್ಲಿ ಫ್ರೆಂಡ್ ಅನ್ನು ಪಿಕ್ ಮಾಡ್ಕೊಂಡು ಹೋಗುವ ಅಂತ. ಇವಾಗ ನಾನು ಅವಳ ಮನೆಯ ರೋಡ್ ಸೈಡ್ ಅಲ್ಲಿ ನಿಂತಿದ್ದೇನೆ. ಇವಾಗ ನೋಡಿ, ನಮ್ಮ ಫ್ರೆಂಡ್ ಬರ್ತಿದ್ದಾಳೆ. ಹಾಯ್ ಮಾಡು. ಹಾಯ್. ಕಾಲೇಜಲ್ಲಿ ಲೆಕ್ಚರ್ಸ್ ಎಲ್ರಿಗೂ ಸ್ವಲ್ಪ ಬೇಗನೆ ಬರ್ಲಿಕ್ಕೆ ಹೇಳಿದ್ರು. ಯಾಕಂದ್ರೆ ನಮ್ಗೆ ಅಥ್ಲೆಟಿಕ್ಸ್ ಇರುವ ಕಾರಣ ಬೇಗನೆ ಹೋಗ್ಲಿಕ್ಕಿತ್ತು. ಆದ್ರೆ ನಾವು ಆರಾಮ್ಸೆಲಿ ಲಾಗ್ ಮಾಡಿಕೊಂಡು ಹೋಗ್ತಿದ್ದೇವೆ. ದಾರಿ ಮಧ್ಯೆ ನಮ್ಮ ಊರಿನ ಬಸ್ಸು ಸಿಕ್ಕಿತು. ನಾವು ಕಾಲೇಜ್ ಹೋಗೋ ದಾರಿ ಮಧ್ಯೆ ಈ ತರ ಬ್ಯೂಟಿಫುಲ್ ವ್ಯೂ ನೋಡ್ಲಿಕ್ಕೆ ಸಿಗ್ತದೆ. ಇವಾಗ ಕಾಲೇಜಿಗೆ ಆನ್ ದ ವೇ ಅಲ್ಲಿ ಇದ್ದೇವೆ. ಇನ್ನೇನು 2-3 ಮಿನಿಟ್ಸ್ ಅಲ್ಲಿ ಕಾಲೇಜ್ ರೀಚ್ ಆಗ್ತೇವೆ. ಫೈನಲಿ ನಾವೀಗ ಕಾಲೇಜಿಗೆ ರೀಚ್ ಆಗಿದ್ದೇವೆ. ನೋಡಿ, ಇದು ನಮ್ಮ ಜೆರ್ಸಿ. ನಾವು ಈಗ ಜೆರ್ಸಿ ವೇರ್ ಮಾಡಿ ಗ್ರೌಂಡ್ಗೆ ಬಂದೆವು. ಆದರೆ ನಾವು ಬರುವಷ್ಟರಲ್ಲಿ 800 ಮೀಟರ್ ರೇಸ್ ಎಂಡ್ ಆಗಿತ್ತು. ಇದು ನಾನು, ಇದು ನನ್ನ ಫ್ರೆಂಡ್ಸ್. ಇವಳು ನಮ್ಮ ಚಿಂಟು ಅಂತಾನೆ ಫುಲ್ ಫೇಮಸ್. ಚಿಂಟು ಸೆಲ್ಫಿ ತೆಗೆಯುವ ಅಂತ ಹೇಳಿದ್ಲು. ಇವರು ನಮ್ಮ ಸಪೋರ್ಟರ್ಸ್. ಇವರು ನಮ್ಮ ಜಾಲಿ ಮ್ಯಾನ್. ಇದು ಮೊನ್ನೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಕಾಂಪಿಟೇಷನ್ ಇತ್ತು. ನಾನು ಮತ್ತೆ ನನ್ನ ಫ್ರೆಂಡ್ಸ್ ರೆಡಿ ಮಾಡಿದ್ದು. ಇದಕ್ಕೆ 3rd ಪ್ರೈಸ್ ಸಿಕ್ಕಿತ್ತು. ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ಸ್ಪೋರ್ಟ್ಸ್ ಎಲ್ಲ ಮುಗಿದು ಮನೆಗೆ ಹೊರಟದ್ದು. ನನ್ನ ಇವತ್ತಿನ ಲಾಗ್ ಹೀಗಿತ್ತು. ಮುಂದಿನ ವಿಡಿಯೋ ಜೊತೆ ಬರ್ತೇನೆ. ಅಲ್ಲಿವರೆಗೆ ನನ್ನನ್ನು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಮಿನಿ ಬ್ಲಾಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.